ಆಮೇಲೆ ನಮ್ಮ ಕೆರೆ ಕಟ್ಟೆಗಳು, ಸರ್ಕಾರದ ಕೆರೆ ಕಟ್ಟೆಗಳಿದ್ದಾವಲ್ಲ, ಇವನ್ನೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ನೀರ್ ಬರೋ ಜಾಗ ಇದೆಯಲ್ಲ, ಅದನ್ನೇ ಒತ್ತುವರಿ ಮಾಡ್ಕೊಂಡ್ಬಿಡೋದು, ನೀರ್ ಬರಬಾರ್ದ ಮಾಡ್ಬಿಡೋದು. ಆಮೇಲೆ ಸಿಲ್ಟಪ್ ಆಗಿ ಅವೆಲ್ಲ ಕೆರೆಗಳೆಲ್ಲ ಮುಚ್ಕೊಬಿಟ್ಟು ಈಗ ಬಹಳ ಕೆರೆಗಳೆಲ್ಲ ಸರ್ಕಾರಿ ಕಟ್ಟಡಗಳು, ಖಾಸಗಿಯವರು ಆಕ್ರಮಣ ಮಾಡ್ಕೊಂಡಿರ್ತಕ್ಕಂಥದ್ದು ಇವೆಲ್ಲ ಆಗ್ಬಿಟ್ಟಿದಾವೆ. ಕೆರೆಗಳ ಸ್ವರೂಪನೇ ಹೋಗ್ಬಿಟ್ಟಿದಾವೆ. ಈಗ ಕೆರೆಗಳ ಸ್ವರೂಪನೇ ಹೋಗ್ಬಿಟ್ಟಿದಾವೆ. ಈಗ ನಮ್ಮ ಎಂತದು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಇಲ್ಲಿ, ಅದು ಕೆರೆ. ಮೊದಲು ಅದು ಕೆರೆ. ಆ ಕೆರೆನ ಇದನ್ನು ಮಾಡದೆ, ದುರಸ್ತಿ ಮಾಡದೆ ಇದರಿಂದ ಅದು ಇವತ್ತು ಕೆರೆ ಸ್ವರೂಪ ಇಲ್ಲ, ಸರ್ಕಾರಿ ಜಮೀನು ಆಗ್ಬಿಟ್ಟದೆ, ಅದು ಬಸ್ ಸ್ಟ್ಯಾಂಡ್ ಆಗ್ಬಿಟ್ಟದೆ. ಈ ತರ ಅನೇಕ ಪ್ರಾಪರ್ಟಿಗಳು ಹಾಕ್ಬಿಡ್ತವೆ. ಅದಕ್ಕೆ ನೀವು ಸರ್ವೆ ಮಾಡಬೇಕು, ದುರಸ್ತಿ ಮಾಡಬೇಕು, ಸೆಟ್ಲ್ಮೆಂಟ್ ಮಾಡಿದಾಗ ಮಾತ್ರ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಈ ಪ್ರಾಪರ್ಟಿಗಳನ್ನೆಲ್ಲ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ನಮ್ಮದು ಹಳ್ಳಿಗಳ ದೇಶ. ವ್ಯವಸಾಯನೇ ನಮ್ಮ ಪ್ರಧಾನ ಕಸುಬು. ಅದರಿಂದ ಇದು ರೈತರ ಬದುಕು ಇವತ್ತು ಯಾವುದೇ ನಿರಾತಂಕವಾಗಿ ನಡೀಬೇಕಾದ್ರೆ ನಾವು ಇವನ್ನೆಲ್ಲ ಮಾಡಲೇಬೇಕಾಗ್ತದೆ. ಅದಕ್ಕೋಸ್ಕರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು. ಹಿಂದೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟೇ ಹೆಚ್ಚು ಆದಾಯನ ತಂದುಕೊಡ್ತಿದ್ದಂತ ಇಲಾಖೆ. ಈಗ ಕಡಿಮೆ ಆಗ್ಬಿಟ್ಟಿದೆ. ನಾವೆಲ್ಲ ಈಗ ರೆವಿನ್ಯೂ ಎಲ್ಲ ಕಂದಾಯ ವಸೂಲು ಮಾಡದೇ ಇರೋದ್ರಿಂದ, ಬಿಟ್ಬಿಟ್ಟಿರೋದ್ರಿಂದ ಈಗ ಅದರ ಇಂಪಾರ್ಟೆನ್ಸು ಕಡಿಮೆ ಆಗ್ತಾ ಇದೆ. ಆದರೆ ಈ ಸರ್ವೆ ಅಂಡ್ ಸೆಟ್ಲ್ಮೆಂಟ್ ಇದೆಯಲ್ಲ, ಇದು ಬಹಳ ಪ್ರಾಮುಖ್ಯತೆ ಇರ್ತಕ್ಕಂಥ ಇಲಾಖೆ. ಈ ಇಲಾಖೆಗೆ ಇದಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡುತ್ತದೆ. ಯಾಕಂತಂದ್ರೆ ನಾವು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಈಗಲೂ ಕೂಡ ನಾನು ಇವ್ರ ಜಮೀನುಗಳಿಗೆಲ್ಲ ಹೋಗಿದ್ದೆ, ಬೈರೇಗೌಡರ ಜಮೀನುಗಳಿಗೆಲ್ಲ ಹೋಗಿದ್ದೆ. ಅಲ್ಲಿ ಈಗಲೂ ವ್ಯವಸಾಯ ಮಾಡ್ತಾರೆ. ಸೊ ನಮ್ಮ ಊರಿನಲ್ಲೂ ಕೂಡ ಈಗ ನಾನು ಲಾಗ್ ಬಂದ್ಮೇಲೆ ಬಿಡ್ಬಿಟ್ಟೆ, ನಾನು ವ್ಯವಸಾಯ ಮಾಡೋದೇ ಬಿಡ್ಬಿಟ್ಟೆ. ಅಲ್ಲಿವರೆಗೆ ವ್ಯವಸಾಯ ಮಾಡ್ತಿದ್ದದನ್ನ 68, 69 ಅಲ್ಲಿವರೆಗೂ ವ್ಯವಸಾಯ ಮಾಡ್ತಿದ್ದೆ. ಆದ್ಮೇಲೆ ಬಿಟ್ಬಿಟ್ಟೆ, ವ್ಯವಸಾಯ ಮಾಡೋದು ಬಿಟ್ಟೆ. ಈಗ ಎಲ್ಲ ನಮ್ಮ ಮನೆಯವರು ಎಲ್ಲ ಭಾಗ ಆಗ್ಬಿಟ್ಟಿದ್ದಾರೆ. ಈಗ ಭಾಗ ಆಗುತ್ತಲೇ ಇರ್ತಾರೆ. ಅದಕ್ಕೆ ಹಿಡುವಳಿ ಎಲ್ಲ ಕಮ್ಮಿ ಆಗ್ಬಿಟ್ಟಿರೋದು. ಈ ಹಿಡುವಳಿ ಬಹಳ ಕಡಿಮೆ ಆಗ್ಬಿಟ್ಟಿದೆ ಈಗ. ಸೊ ನಾವು ಭಾಗ ಆದಾಗ ಇವರು ಅಣ್ಣ ತಮ್ಮದಿರೋಪ್ಪ ಸರ್ವೆ ಮಾಡದೆ ಹೋದ್ರೆ ಈಗೆಲ್ಲ ಹೊಸ ವಿಧಾನಗಳೆಲ್ಲ ಬಂದಿದ್ದಾವೆ. ಹಿಂದೆ ಈಗ ಹೇಳ್ತಾ ಇದ್ರು ಕೃಷ್ಣ ಬೈರೇಗೌಡ, ಚೈನ್ ಹೊತ್ಕೊಂಡು ಹೋಗ್ಬೇಕಾಗಿತ್ತು 3 ಜನ, ಒಬ್ಬ ಸರ್ವೇಯರು, ಅವ್ರ ಜೊತೆ 3 ಜನ ಇರ್ಬೇಕು. ಒಬ್ಬ ಚೈನ್ ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಇವೆಲ್ಲ ಈಗ ಇಲ್ವೇ ಇಲ್ಲ. ಎಂತದ್ದು ರೋವರ್ ಅಂತ ಬಂದದೆ ಈಗ, ಅಲ್ಲಿ ಇಟ್ಟಿದಾರಲ್ಲ ರೋವರ್ ಅಂತ, ಬಹಳ ಸುಲಭ ಕ್ಯಾರಿ ಮಾಡಕ್ಕೂ ಕೂಡ. ಅದರಿಂದ ಒಂದು ದಿನಕ್ಕೆ ಬಹಳ ಸಂತೋಷ. ನೀವು ಎಷ್ಟು 26 ಲಕ್ಷನ 26 ಲಕ್ಷ ಅರ್ಜಿಗಳನ್ನ ವಿಲೇವಾರಿ ಮಾಡಿದ್ದೀರಿ. ಬಹಳ ಸಂತೋಷ. ಒಟ್ಟಿಗೆ ನಾನು ನಿಮ್ಮಲ್ಲಿ ಸಲಹೆ ಕೊಡೋದೇನಪ್ಪಾ ಅಂತಂದ್ರೆ, ಇವತ್ತು ಭೂಮಾಪನ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ 2 ವರ್ಷದಲ್ಲಿ ಸಂಪೂರ್ಣ ಸರ್ವೆ ಆಗಬೇಕು, ಸಂಪೂರ್ಣ ಪೋಡಿ ಮುಕ್ತ ಆಗಬೇಕು. ಅದನ್ನು ಮಾಡಬೇಕು ಅಂತೇಳಿ ನಿಮಗೆ ನಾನು ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು
ಸರ್ಕಾರದಿಂದ ಏನೇನು ಸಹಾಯವನ್ನ ಮಾಡಬೇಕು, ಆರ್ಥಿಕ ಸಹಾಯ ಇರ್ಬೋದು, ಬೇರೆ ರೀತಿ ಸಹಾಯ ಇರ್ಬೋದು, ಎಲ್ಲ ರೀತಿಯ ಸಹಾಯವನ್ನ ನಾವು ನಮ್ಮ ಸರ್ಕಾರ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಪ್ರತಿದಿನ ತಾಲೂಕಾ ಬೋರ್ಡ್ ಮೆಂಬರ್ ಇದ್ದಾಗ ಕೋರ್ಟ್ಗೆ ಮಧ್ಯಾಹ್ನದವರೆಗೆ ಇರುವೆ, ಮಧ್ಯಾಹ್ನ ಮೇಲೆ ತಾಲೂಕಾ ಬೋರ್ಡ್ ಆಫೀಸ್ಗೆ ಹೋಗುವೆ. ಅಲ್ಲಿ ತಾಲೂಕಾ ಕಚೇರಿನಲ್ಲಿ ಯಾವಾಗಲೂ ಪಾಪ ರೈತರು ನಿಂತಿರೋರು. ಒಂದೊಂದು ಸರ್ವೆ ಮಾಡಿಸ್ಬೇಕಾದ್ರೆ 1 ವರ್ಷ 2 ವರ್ಷ ಸಮಯ ಬೇಕಾಗ್ತಿತ್ತು. 1 ವರ್ಷದಿಂದ 2 ವರ್ಷ ಸಮಯ ಬೇಕಾಗ್ತಿತ್ತು. ಈಗ ಸದ್ಯ 30 ದಿನಕ್ಕೆ ಅದನ್ನ ಕಟ್ನಿಟ್ಟಾಗಿ ಪಾಲನೆ ಮಾಡಿ ಅಷ್ಟೇ. ಸಕಾಲದಲ್ಲೂ ತಂದಿದ್ದೀರಿ, ಬಹಳ ಸಂತೋಷ. ಮತ್ತೆ ಈ ಎಂಥದ್ದು ಅರ್ಜಿಗಳು ಹಾಕೋದು, ನಿಮಗೆ ರೆವಿನ್ಯೂ ಸರ್ವೆ ಮಾಡಲಿಕ್ಕೆ ಮತ್ತೆ ಪಾಣಿ ಕೊಡ್ಲಿಕ್ಕೆ ಇವೆಲ್ಲ ಅರ್ಜಿಗಳು ಹಾಕ್ಬೇಕಲ್ಲ, ಅದನ್ನ ಯಾವುದೇ ಮಧ್ಯವರ್ತಿಗಳ ಸಹಾಯ ಇಲ್ಲೇನೆ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮಾಡಿಕೊಡ್ಬೇಕು ರೈತರಿಗೆ. ಯಾಕಂದ್ರೆ ರೈತರೇ ನಮ್ಗೆ ಅನ್ನದಾತ ಅಲ್ಲ, ಅನ್ನ ಕೊಡೋನು ಅವನೇ ಅಲ್ಲ. ಅವನ ಕೆಲಸ ಮಾಡಿಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ಬೇಕಂದ್ರೆ ಪಾಪ ಅವರು ಧ್ವನಿ ಇಲ್ಲದಂತ ಜನ, ಹೆಚ್ಚಾಗಿ ಧ್ವನಿ ಇಲ್ಲತಕ್ಕಂಥ ಜನ, ಆ ಧ್ವನಿ ಇಲ್ಲದ ಜನರ ಪರವಾಗಿ ಕೆಲಸ ಮಾಡೋದಿದೆಯಲ್ಲ, ಅದೇ ನಮಗೆ ಪವಿತ್ರವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅದನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಕೃಷ್ಣ ಬೈರೇಗೌಡ ಎಲ್ಲ ಇಡೀ ಇಲಾಖೆನೆಲ್ಲ ಹೇಳೇ ಬಿಟ್ಟಿದ್ದಾನೆ. ನಾನು ಅದೇ ಹೇಳ್ತಾ ಇದ್ದೆ ಅಶೋಕನಿಗೆ, ಕೃಷ್ಣ ಬೈರೇಗೌಡ ಚೆನ್ನಾಗಿ ತಿಳ್ಕೊಂಡಿದ್ದಾನಪ್ಪ ಅದು ಇಲಾಖೆನ ಅಂತ ಹೇಳ್ತಾ ಇದ್ದೆ. ಸೊ ಅವನ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಒಳ್ಳೆ ಕೆಲಸಗಳಾಗಲಿ, ರೈತರ ಕೆಲಸ ಆಗಲಿ, ಈ ಸರ್ವೆ ಕೆಲಸ ಎಲ್ಲ ಆಗಲಿ, ದುರಸ್ತಿ ಆಗಲಿ, ಮತ್ತು ಪೋಡಿ ಮುಕ್ತ ಆಗಲಿ ಅಂತೇಳಿ ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.